ಬಿಜೆಪಿ ಸೇರ್ಪಡೆ ಈ ತರ ವದಂತಿ ರಾಷ್ಟ್ರ ಮಟ್ಟದಲ್ಲೇ ಶುರುವಾಗ್ಬಿಟ್ಟಿದೆ. ನೋಡಿ, ಡಿ ಕೆ ಶಿವಕುಮಾರ್ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಿರೋದೆ. ಅಷ್ಟು ಧೈರ್ಯವಾಗಿ ಎಲ್ಲ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ್ದು ಕಿತ್ಕೊಂತೀನಿ ನಾನು ಅಂತ ಹೇಳಿದಾಗೂ ಕೂಡ ಕಾಂಗ್ರೆಸ್ ಅವರು ಏನು ಮಾತಾಡಿದ್ರು? ಏನು ಮಾತಾಡಿಲ್ಲ. ಅದರಿಂದ ಕಾಂಗ್ರೆಸ್ ಅಲ್ಲಿರುವಂಥ ಈ ಗುಂಪುಗಾರಿಕೆ ಆಲ್ ಇಂಡಿಯಾ ಲೆವೆಲಲ್ಲೇ ಹೊರಬರ್ತಾ ಇದೆ. ಈಗ ಖರ್ಗೆ ಅವರ ಹೇಳಿಕೆ ಆದಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲಲ್ಲೇ ಈ ಥರ ಸಂಘರ್ಷಗಳು ಬರ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 15, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ. ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ. ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ. ಏಕನಾಥ್ ಶಿಂದೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ. ನನ್ನಿರೋ ಟ್ಯಾಲೆಂಟನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ನನ್ನಿರೋ ಟ್ಯಾಲೆಂಟ್, ನನ್ನಿರೋ ಎಬಿಲಿಟಿ ಉಪಯೋಗ ಮಾಡ್ಕೊಳ್ಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಈಗ ಹುಡುಕ್ಬೇಕು ಡಿಕ್ಷನರಿಯಲ್ಲಿ. ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು ಅವ್ರು ಹೇಳಿದ್ಮೇಲೆ. ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು, ನಂಗೆ ಬೇರೆ ರಾಜ್ಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕರೀತಾರೆ, ಬಟ್ ಬೇರೆಯವ್ರು ಕರೆಯಲ್ಲ, ನನಗೆ ಮಾತ್ರ ಕರೀತಾರೆ, ಅದ್ರ ಶಕ್ತಿ ನನಗಿದೆ ಅಂತ. ಅದು ಯಾರಿಗೆ ತಿರುಗೇಟು ಕೊಟ್ಟಂಗ? ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಆ ಶಕ್ತಿ ಇಲ್ಲ. ಸಿದ್ದರಾಮಯ್ಯ ವೀಕ್ CM. ಅವ್ರನ್ನ ಯಾವ ರಾಜ್ಯದಲ್ಲಿ ಮೂಸಿ ನೋಡಲ್ಲ. ಕರೆಕ್ಟಾ? ಮೂಸ್ ನೋಡಲ್ಲ. ಯಾವ ರಾಜ್ಯದವ್ರು ಮೂಸ್ ನೋಡಲ್ಲ. ನಾನು ಒಂಥರ ಶ್ರೀಗಂಧ ಇದ್ದಂಗೆ. ಅದಕ್ಕೆ ಎಲ್ಲ ನನ್ನ ಕರೀತಾರೆ. ಸಿದ್ದರಾಮಯ್ಯನವರು ಇವತ್ತಿಗೆ ಅವರು ಏನು ಮಾಸ್ ಲೀಡರ್ ಅಲ್ಲ, ನಾನೇ ಮಾಸ್ ಲೀಡರ್ ಅನ್ನೋ ಮೆಸೇಜನ್ನು ಕಾಂಗ್ರೆಸ್ ಪಾರ್ಟಿಗೆ ಡಿ ಕೆ ಅವರು ಕೊಟ್ಟಿದ್ದಾರೆ. ಫಸ್ಟ್ ಕಾಂಗ್ರೆಸ್ ಅವರು ಅವ್ರನ್ನ ಹೊರಗಾಕ್ತಾರೆ, ಅದನ್ನು ಯೋಚನೆ ಮಾಡಲಿ, ಆಮೇಲೆ ಮುಖ್ಯದ್ದು ನಾವು. ನೋಡೋಣ. ರೇ ಜ್ಯೋತಿಷ್ಯ ಯಾಕೆ ಹೇಳಿ, ಈಗ ಹೇಳಿ. ನೋಡಿ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಜ್ಯೋತಿಷ್ಯ ಹೇಳುವಷ್ಟು ದೊಡ್ಡವನಲ್ಲ. ಈಗ ಕರ್ನಾಟಕದ ಘಟಾನುಘಟಿ ಯಾರ್ಯಾರು ಜ್ಯೋತಿಷಿಗಳಿದ್ದಾರೆ ಆಲ್ ಇಂಡಿಯಾ ಲೆವೆಲಲ್ಲಿ, ಅವ್ರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನು ಜ್ಯೋತಿಷಿ ಅಲ್ಲ. ಆದರೆ ಒಪ್ಪಂದ ಏನಾಗಿದೆ, ನವೆಂಬರಲ್ಲಿ ಏನು ತೀರ್ಮಾನ ಆಗುತ್ತೆ, ಸತ್ಯ ಸಂಗತಿಯನ್ನು ಹೇಳಿದ್ದೀನಿ. ಜ್ಯೋತಿಷ್ಯ ಬೇರೆ, ಸತ್ಯ ಸಂಗತಿಗಳು ಬೇರೆ. ನಾನು ಸತ್ಯ ಸಂಗತಿಗಳ ಪರವಾಗಿರೋನು. ಈ ಎಲ್ಲ ನಾಟಕ ಯಾಕೆ ನಡೀತಾ ಇದೆ? ಮತ್ತೆ ನಾನು ಹೇಳಿದ್ದು ನವೆಂಬರ್ ಸುಳ್ಳಾದರೆ, ನವೆಂಬರ್ 16 ಸುಳ್ಳಾಗೋದಾದರೆ ಈಗೇನು ಎಪಿಸೋಡ್ಗಳು ನಡೀತಾ ಇದೆಯಲ್ಲ, ಯಾಕೆ ನಡೀತಾ ಇದೆ? ಇದರ ಮುನ್ನುಡಿ ತಾನೇ ಇವೆಲ್ಲ. ಓಕೆ.